ಅರ್ಜಿಯನ್ನು ತಿರಸ್ಕೃತ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮುನ್ಸಿಪಾಲಿಟಿ 3 ಕಿಲೋಮೀಟರ್ ಹಿಡಿದ ಅಂತರಡು ಒಬ್ಬೇ ರೀತಿಯ ಸರ್ಕಾರಿ ಭೂಮಿನ ಸ್ವಾಧೀನ ಮಂತೊಂದು ಕೃಷಿ ಮಂತು ನಿಂತಿನ ಕೃಷಿಕಾಗ ಅವೇನು ಪುರಸ್ಕಾರ ಹಕ್ಕಿನ ಪುರಸ್ಕಾರ ಮಲ್ಪುರ ಗ್ರಾಂಟ್ ಮಲ್ಪುರ ಚಿತ್ತಿನ ಅವಕಾಶ 20 ದಿನ ಚಿತ್ತಿನ ಒಂಜಿ ಹೀನ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದ ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಅಡ್ಡ ಬರುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಲಕ್ಷಾಂತರ ಜನರಿಗೆ ಕೊಡುವಂತ ಈ 2,000ವನ್ನು ಕಡಿಮೆ ಜನರಿಗೆ ಕೊಟ್ಟು ಆ ದುಡ್ಡನ್ನು ಸರ್ಕಾರ ನುಂಗಿ ಹಾಕಕ್ಕೆ ಒಂದು ಸಮಿತಿಗಳನ್ನೇ ರಚನೆ ಮಾಡಿದೆ. ನಮ್ಗೆ ಗೊತ್ತೇ ಆಗೋದಿಲ್ಲ. ನಾನು ಈ ವೇದಿಕೆಯ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ. 2,000ದ ಶ್ವೇತಪತ್ರವನ್ನು ಹೊರಡಿಸಿ ಪ್ರತಿ ತಾಲೂಕಿಗೆ ಎಷ್ಟು ಜನಕ್ಕೆ 2,000 ಬರ್ತದೆ, ಎಷ್ಟು ಕೋಟಿಯನ್ನು ನೀವು ನುಂಗಿ ಹಾಕಿದ್ರಂತೆ ಹೊರಗೆ ಬರಲಿ. ನಿಮ್ಮ ಅವ್ಯವಹಾರವನ್ನು ಮುಚ್ಚಿ ಹಾಕಲಿಕ್ಕೆ ನೀವು ಒಂದು ಆಯೋಗವನ್ನು ರಚನೆ ಮಾಡಿ ಸಮಿತಿಯ ಅಧ್ಯಕ್ಷರನ್ನು ಮಾಡಿದ್ರೆ ನಾವು ಒಪ್ಪಿಸಿ ತಯಾರಿಲ್ಲ. ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯದ ಯಾವುದೇ ಸರ್ಕಾರದಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸಾಲಗಾರರ ಕಾಟ ತರಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಮನೆಗೆ ಬೀಗ ಹಾಕಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಬಡವರು ಹೆದರಿ ಊರು ಬಿಟ್ಟಂತ ಪ್ರಕರಣ ಎಲ್ಲಿಯಾದ್ರೂ ನಡೆದಿದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ ಅನ್ನುವ ಕಾರಣಕ್ಕೋಸ್ಕರ ನಾವು ಸಿದ್ದರಾಮಯ್ಯನವರ ಆಡಳಿತವನ್ನು ಖಂಡಿಸಬೇಕಾಗಿದೆ. ಎಲ್ಲಿ ಸರ್ಕಾರ ಪಂಚ ಗ್ಯಾರಂಟಿ ಬೇಕೋ ಬೇಡ ಅಕ್ಕಿ 10 ಕೆಜಿ ಅಕ್ಕಿ ಬೇಕೋ ಬೇಡ, ಗೋವಿನ ಕೆಚ್ಚಲು ಕೊಯ್ದನು ಹುಚ್ಚ ಅಂತೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಬ್ರದರ್ ಅಂತೆ. ಈ ಸರ್ಕಾರ ಹುಚ್ಚಿಡಿದಿದೆ, ಈ ಸರ್ಕಾರ ಹುಚ್ಚಿಡಿದಿದೆ, ಅವನು ಹುಚ್ಚಿಡಿದ್ರಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಮಾನಸಿಕತೆ ಏನಾಗಿದೆ ಅಂತ. ಫೆಬ್ರವರಿ 6ರಂದು ಬೆಳಗ್ಗೆ 10 ಗಂಟೆಯಿಂದ ಉಗ್ರ ಪ್ರತಿಭಟನೆ ನಡೆಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ ಎಲ್ಲಾ ವಿಭಾಗಗಳಲ್ಲೂ ಬೆಲೆ ಏರಿಕೆ ನಡೆಸುತ್ತಲೇ ಇದೆ. ಅಭಿವೃದ್ಧಿ ಅನುದಾನವಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ದಿನದಿಂದ ರಸ್ತೆ, ನೀರು, ಶಾಲಾ ಕಟ್ಟಡ ಹಾಗೂ ಇತರ ಅಭಿವೃದ್ಧಿಗಾಗಿ ಯಾವುದೇ ಅನುದಾನವನ್ನ ಬಿಡುಗಡೆಗೊಳಿಸಿಲ್ಲ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಿಗುವ ಕೆಂಪು ಕಲ್ಲು ಹಾಗೂ ಮರಳು ಪೂರೈಕೆಗೆ ಸರಿಯಾದ ನೀತಿಗಳನ್ನು ಮಾಡದೆ ಎಲ್ಲದಕ್ಕೂ ತಡೆಯೊಡ್ಡಿ ಕೃತಕ ಅಭಾವ ಸೃಷ್ಟಿಸಿದೆ. ನಮ್ಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ. ನಮ್ಗೆಲ್ಲರಿಗೂ ದಿನ ಬೆಳಗಿದ್ರೆ ನಮ್ಮೆಲ್ಲ ಸಮಸ್ಯೆಗಳ ಬಗ್ಗೆ ನಮ್ಗೆಲ್ಲರಿಗೂ ಅರಿವಿದೆ. ಕಳೆದ 2 ವರ್ಷಗಳಿಂದ ಆಳ್ವಿಕೆಯನ್ನ ಮಾಡ್ತಾ ಇರುವಂತಹ ಈ ಒಂದು ರಾಜ್ಯ ಸರ್ಕಾರ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಅದು ರೇಷನ್ ಕಾರ್ಡ್ ಇರ್ಬೋದು ಅಥವಾ ಹಾಲಿನ ದರ ಇರ್ಬೋದು, ದಿನ ಬೆಳಗ್ಗೆ ವಸ್ತುಗಳ ಬೆಲೆ ಇರ್ಬೋದು, ಎಲ್ಲ ಬೆಲೆಗಳಲ್ಲೂ ಕೂಡ ಏರಿಕೆಯನ್ನ ಮಾಡ್ತಾ ನಮ್ಮ ಕರಾವಳಿಗೆ ಸಂಬಂಧಿಸಿದ್ರೆ ಇವತ್ತು ಮರಳು ನಮಗೆ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಮಗೆ ಮನೆ ಕಟ್ಟಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬೇಕಾದಂತಹ ವ್ಯವಸ್ಥೆಗಳು ಇವತ್ತು ಸರಿಯಾಗಿ ಆಗ್ತಾ ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಸರ್ಕಾರ ಬಂದ ಕೂಡಲೇ ಇದೇ ಜಾಗದಲ್ಲಿ ಬಹುಶಃ ಇತಿಹಾಸದಲ್ಲಿ ಹಿಂದೆಂದೂ ಆಗದೇ ಇರುವಂತಹ ಒಂದು ಪ್ರತಿಭಟನೆ ಈ ಜಾಗದಲ್ಲಿ ನಡೆದಿತ್ತು. ಯಾವುದೇ ರಾಜಕೀಯವಿಲ್ಲದೆ ಎಲ್ಲ ಲಾರಿ ಮಾಲಕರು ತಮ್ಮ ಲಾರಿಗಳನ್ನ ತಿಂಗಳುಗಟ್ಟಲೆ ಇಲ್ಲಿ ತಂದು ನಿಲ್ಲಿಸಿದ್ರು. ನಮ್ಗೆಲ್ಲರಿಗೂ ನೆನಪಿದೆ. ತಿಂಗಳುಗಟ್ಟಲೆ ತಮ್ಮ ಅನ್ನಕ್ಕಾಗಿ ಲಾರಿಯನ್ನು ಹಿಡ್ಕೊಂಡು ದುಡಿತಾ ಇರುವಂತಹ, ಮರಳು ಸಾಗಿಸ್ತಾ ಇರುವಂತಹ, ಕೆಂಪು ಕಲ್ಲು ಸಾಗಿಸ್ತಾ ಇರುವಂತಹ ಎಲ್ಲ ಲಾರಿ ಮಾಲೀಕರು, ಚಾಲಕರು ಇಲ್ಲಿ ತಿಂಗಳುಗಟ್ಟಲೆ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಈ ರಾಜ್ಯ ಸರ್ಕಾರದ ವಿರುದ್ಧ. ಬಹುಶಃ ಇತಿಹಾಸದಲ್ಲಿ ಇರ್ಲಿಕ್ಕಿಲ್ಲ. ಬಡವರ ರೇಷನ್ ಕಾರ್ಡ್ ರದ್ದತಿ ಬಡ ಕುಟುಂಬಗಳು ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಭದ್ರತೆ ದೃಷ್ಟಿಯಲ್ಲಿ ಅನುಕೂಲವಾಗುತ್ತಿದೆ. ಅನೇಕ ಬಿಪಿಎಲ್ ಕಾರ್ಡುಗಳನ್ನು ವಿವಿಧ ನೆಪಗಳನ್ನು ನೀಡಿ ಕಾಂಗ್ರೆಸ್ ರದ್ದು ಮಾಡುತ್ತಿದೆ. ಹಾಲಿನ ಸಬ್ಸಿಡಿ ಬಾಕಿ. ಈ ಸರ್ಕಾರ ಹಾಲಿನ ದರ ಏರಿಕೆ ಮಾಡಿದರೂ ರೈತರಿಗೆ ನೀಡಬೇಕಾದ 900 ಕೋಟಿಗೂ ಅಧಿಕ ಸಬ್ಸಿಡಿಯನ್ನು ಬಾಕಿ ಉಳಿಸಿಕೊಂಡಿದೆ. ಇದರಿಂದಾಗಿ ಹೈನುಗಾರಿಕೆಯು ರೈತರ ಕೈಗಳನ್ನು ಸುಡುತ್ತಿದೆ. ಅಕ್ರಮ ಸಕ್ರಮ ಅರ್ಜಿ ತಿರಸ್ಕೃತ ವಿವಿಧ ನೆಪಗಳನ್ನು ನೀಡಿ 90% ಅಕ್ರಮ ಸಕ್ರಮ ಅರ್ಜಿಗಳನ್ನು ಅನರ್ಹ ಎಂದು ಗುರುತಿಸಿ ಬಗರ್ ಹುಕುಂ ಸಮಿತಿಯ ಮುಂದೆ ಮಂಡಿಸದೆ ಅಧಿಕಾರಿಗಳ ಹಂತದಲ್ಲಿಯೇ ತರಾತುರಿಯಲ್ಲಿ ತಿರಸ್ಕೃತವಾಗಿದೆ. ಜನಹಿತದ ಕಾರ್ಯವನ್ನು ಮಾಡಬೇಕಾಗಿರುವಂತಹ ರಾಜ್ಯ ಸರ್ಕಾರ ಬಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಯವರ ಕಚೇರಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಹೋದ್ರೆ ಆಡಳಿತವನ್ನು ನಡೆಸುವ ಪರಿ ಏನು? ಜಲಜೀವನ ಯೋಜನೆಗೋಸ್ಕರ ಕೇಂದ್ರ ಸರ್ಕಾರ 72,000 ಕೋಟಿ ರೂಪಾಯಿನ ಕರ್ನಾಟಕ ಕೊಡುತ್ತೆ. 72,000 ಕೋಟಿ ರೂಪಾಯಿನ ಜಂಟಿ ಯೋಜನೆ ಅದು. ಜಲಜೀವನ ಯೋಜನೆ ಅಂತ ಹೇಳಿದ್ರೆ ಸಾಮಾನ್ಯ ಬಡವರ ಮನೆಯಲ್ಲಿ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡುವಂತ ಒಂದು ಯೋಜನೆ. ಕರ್ನಾಟಕ ಸರ್ಕಾರಕ್ಕೆ ಸ್ಪಂದನವನ್ನು ಕೊಡ್ತಾ ಇಲ್ಲ. ಯಾರ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆ ಬರುತ್ತೆ ಅಂತ ಕೇಳಿದ್ರೆ ಬಹುಶಃ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಪರಿಶ್ರಮದಿಂದ ಬಂದಿರಬಹುದು. ಇತರ ರಾಜ್ಯಗಳಲ್ಲಿ, ಇತರ ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇಲ್ಲ.
ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಯಾವ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡದಿರುವಂತ ಕೆಟ್ಟ ಸರ್ಕಾರದ ಪರಂಪರೆಗೆ ಸಿದ್ದರಾಮಯ್ಯ ಸರ್ಕಾರ ಇಳಿದು ಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೊಂದು ವಿಶೇಷವಾದಂತ ಅರ್ಥ ಇದೆ. ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿಯವರ ಬಗ್ಗೆ ನಾವು ಕಾಳಜಿ ಹೊಂದಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, DKಶಿ ಅವರು ಹೇಳ್ತಾರೆ. ನಾನೊಂದು ಮಾತನ್ನು ಕೇಳಬೇಕು ವೇದಿಕೆ ಮೂಲಕ. ಕರ್ನಾಟಕ ರಾಜ್ಯದಲ್ಲಿ 34,000 ಕೋಟಿಯನ್ನ SC STಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ಅಧಿಕಾರ ಇದೆ. 34,000 ಕೋಟಿ ರೂಪಾಯಿ ಆ ಬಡವರ ಮಕ್ಕಳ ಶಾಲೆಗೋಸ್ಕರ, ಪರಿಶಿಷ್ಟ ಜಾತಿಯವರ ಮನೆಗೋಸ್ಕರ, ಆ ಪರಿಶಿಷ್ಟ ಪಂಗಡದವರ ಬದುಕಿಗೋಸ್ಕರ 34,000 ಕೋಟಿ ರೂಪಾಯಿ ವಿನಿಯೋಗ ಮಾಡಬೇಕು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ 24,000 ಕೋಟಿಯನ್ನ ಇತರ ಖರ್ಚುಗಳಿಗೋಸ್ಕರ ವಿನಿಯೋಗ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿರುವಂತಹ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ ಅಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಗೆ ಮೀಸಲಿರುವಂತಹ ಬಜೆಟ್ ನಲ್ಲಿ 24,000 ಕೋಟಿ ರೂಪಾಯಿನ ನಾವು ತೆಗೆದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿ ನೋಡೋಣ. ಪರಿಸ್ಥಿತಿಗಳು ಅಂತ ಕೆಟ್ಟ ಮಟ್ಟಕ್ಕೆ ಬಂದುಬಿಟ್ಟಿದೆ. ನಾನು ನಿನ್ನೆ ಭಟ್ಕಳದ ಶಾಸಕ ಮಂಕಾಳು ವೈದ್ಯರಿಗೆ ಅಭಿನಂದನೆ ಹೇಳಿದ್ದೆ. ಯಾಕೆ ಕೇಳಿದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಗೋಹತ್ಯೆ ನಿಷೇಧವನ್ನು ಕಾಯ್ದೆಯನ್ನು ಜಾರಿಗೆ ತಂದೆವು. ನಾವು ಕೇಳಬೇಕು, ನಮ್ಮ ಕಾರ್ಯಕರ್ತರೆಲ್ಲ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು. ಕರ್ನಾಟಕ ರಾಜ್ಯದ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆ, ಕಾಂಗ್ರೆಸ್ ಅವರ ಧರಣಿಯ ನಡುವೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು. ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದಲ್ಲಿ ಮತಾಂಧರ ಅಟ್ಟಹಾಸ ಹಾಗೂ ಅವರ ಓಲೈಕೆ, ಹಿಂದೂ ಹಬ್ಬಗಳಲ್ಲಿ ಮತಾಂಧರಿಂದ ಗಲಭೆ ಸೃಷ್ಟಿ, ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಅನುದಾನ ನೀಡದೆ ವಕ್ಫ್ ಮಂಡಳಿಗೆ ಅನುದಾನದ ಕೊಡುಗೆ. ಹಿಂದೂ ವಿರೋಧಿ ನೀತಿಯ ಬಗ್ಗೆ ನಾನು ಹೇಳಬೇಕಂತ ಅಗತ್ಯತೆ ಇಲ್ಲ. ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆದರೂ ಕೂಡ ಮಾತಾಡಲ್ಲ ಈ ಸರ್ಕಾರ. ಗಣಪತಿಯನ್ನ ಅರೆಸ್ಟ್ ಮಾಡುವಂತ ಸರ್ಕಾರ ಇದು. ಜನರನ್ನ ಅರೆಸ್ಟ್ ಮಾಡಿ ನೋಡಿದ್ವಿ. ಗಣಪತಿ ಮೂರ್ತಿಯನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು. ಕೆಚ್ಚಲು ಕೊಯ್ದಂತ ಗೋವಿನ ಕೆಚ್ಚಲನ್ನ ಕೊಯ್ದ್ರೆ ಅವನ ಮಾನಸಿಕ ಅಸ್ವಸ್ಥ, ಅವನು ಹುಚ್ಚ ಅಂತ ಹೇಳುತ್ತೆ ಸರ್ಕಾರ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತವನನ್ನ ಬ್ರದರ್ಸ್ ಅಂತ ಕರೀತಾರೆ ಈ ಸರ್ಕಾರ. ಗೋವಿನ ಕೆಚ್ಚಲು ಕೊಯ್ದವನು ಹುಚ್ಚ ಅಂತೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಬ್ರದರ್ ಅಂತೆ. ಈ ಸರ್ಕಾರಕ್ಕೆ ಹುಚ್ಚಿಡ್ದಿದೆ. ಅವನು ಹುಚ್ಚಿಡಿದ್ರದಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಮಾನಸಿಕತೆ ಏನಾಗಿದೆ ಅಂತ. ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕೇಸುಗಳನ್ನು ಹಾಕೊಂಡು ತಿರುಗಾಡ್ತಿದ್ದೀರಿ. ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೊಡ್ಡ ಪ್ರಮಾಣದ ಅತ್ಯಾಚಾರದ ಘಟನೆಗಳು ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಾಣಂತಿಯರು ಹೋಗುವಂತ ಪರಿಸ್ಥಿತಿ ಇವತ್ತಿಲ್ಲ ಕರ್ನಾಟಕದಲ್ಲಿ. 100 ಜನ ಬಾಣಂತಿಯರ ಸಾವಾಯಿತು. ಈ ಸರ್ಕಾರಕ್ಕೆ ಎಲ್ಲರೂ ಕಡೆ ನೋವಿನ ಪಶ್ಚಾತ್ತಾಪ ಇದೆಯಾ? ಯಾವ ವಿಷಯದಲ್ಲೂ ಕೂಡ ಪಕ್ವತೆ ಇಲ್ಲಂತ ಈ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಕಳದಿಂದ ಇವತ್ತು ರಸ್ತೆಗೆ ಇಳಿದಿದ್ದೇವೆ. ನಾನು ವಿನಂತಿ ಮಾಡ್ತೇನೆ ಎಲ್ಲ ಬಂಧುಗಳಿಗೆ, ಸರ್ಕಾರಕ್ಕೆ 2 ವರ್ಷ ಕಾಲಾವಕಾಶವನ್ನು ಕೊಟ್ಟಾಯ್ತು. ಒಂದು ಸರ್ಕಾರ ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ, ಸರಿಯಾದ ದಾರಿಯನ್ನು ನಡೀಲಿಕ್ಕೆ 1 ವರ್ಷ ಸಾಕಿತ್ತು. ನಾವು 2 ವರ್ಷ ಕೊಟ್ಟಾಯ್ತು. ಈಗ ರಸ್ತೆಗೆ ಇಳಿಯುವಂತ ಅನಿವಾರ್ಯತೆ ಬಂದಿದೆ. ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈ ಪ್ರತಿಭಟನೆಯನ್ನ ನಾವು ಬೈಂದೂರಿಗೆ ತೆಗೆದುಕೊಂಡು ಹೋಗ್ತೇವೆ, ಕುಂದಾಪುರಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಕಾಪುಗೆ ಹೋಗ್ತೇವೆ, ಉಡುಪಿಗೆ ಹೋಗ್ತೇವೆ. ನಂತರ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ವಿಸ್ತರಿಸ್ತೇವೆ. ಯಾವ ಬಡವನಿಗೂ ಕೂಡ ತೊಂದರೆ ಆಗೋದಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ಅನ್ನುವಂತ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಈ ಪ್ರತಿಭಟನಾ ಸಭೆಗೆ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.